ಸ್ಪೀಕರ್ ಖಾದರ್ ವಿರುದ್ಧ ಭ್ರಷ್ಟ ಬಾಂಬ್ ಹಾಕಿದ ಕಾಗೇರಿ. ಎಲ್ಲೆಲ್ಲಿ ಏನೇನ್ ಭ್ರಷ್ಟಾಚಾರ ಆಗಿದೆ, ಖಾದರ್ ತಿರುಗೇಟೇನು, ಕಾಗೇರಿ ಅವಧಿಯ ಅಕ್ರಮ ಹೊರತರಲು ಸರ್ಕಾರವು ಸಜ್ಜು. ಇದುವೇ ಈ ಹೊತ್ತಿನ ನ್ಯೂಸ್ ಫಾರ್ ಸ್ಪೆಷಲ್ ರಿಪೋರ್ಟ್. ಸಭಾಧ್ಯಕ್ಷರೇ, ಸತ್ಯವೇನು? ನಾನು ಸಂದೇಶ್. ಹಾಲಿ ಸಿಎಂ ವಿರುದ್ಧ ಮಾಜಿ ಸಿಎಂ, ಹಾಲಿ ಸಚಿವರ ವಿರುದ್ಧ ಮಾಜಿ ಸಚಿವರು ಭ್ರಷ್ಟಾಚಾರದ ಬಾಂಬ್ ಹಾಕೋದು, ವಾಗ್ಯುದ್ಧ ನಡೆಸೋದು ಕಾಮನ್. ಆದರೆ ಹಾಲಿ ಸ್ಪೀಕರ್ ವಿರುದ್ಧ ಮಾಜಿ ಸ್ಪೀಕರ್ ಭ್ರಷ್ಟಾಚಾರದ ಬಾಂಬ್ ಸಿಡಿಸೋದು ತುಂಬಾ ವಿರಳ. ಅಂಥದ್ದೊಂದು ಬೆಳವಣಿಗೆ ರಾಜ್ಯದಲ್ಲಿ ಕಾಣಿಸ್ಕೊಳ್ತಾ ಇದೆ. ಹಾಲಿ ಸ್ಪೀಕರ್ ಖಾದರ್ ವಿರುದ್ಧ ಮಾಜಿ ಸ್ಪೀಕರ್ ಕಾಗೇರಿ ಸರಣಿ ಆರೋಪ ಮಾಡಿದ್ದಾರೆ. ಅದಕ್ಕೆ ಖಾದರ್ ತಿರುಗೇಟು ನೀಡಿದ್ದಾರೆ. ಆ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಸಾಮಾನ್ಯವಾಗಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹಾಗೆ ಸಚಿವರ ಮೇಲೆ ವಿರೋಧ ಪಕ್ಷಗಳು ಆರೋಪ ಮಾಡೋದು ಕಾಮನ್. ಇದೇ ದಾಖಲೆ ನೋಡಿ ಅಂತ ದಾಖಲೆಗಳನ್ನ ಬಿಡುಗಡೆ ಮಾಡೋದನ್ನ ನೋಡಿದ್ದೇವೆ. ಆದರೆ ಅಂತಿಮವಾಗಿ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಿದ್ದಾರಾ, ಏನಾದ್ರೂ ಸಾಬೀತಾಗಿ ಶಿಕ್ಷೆ ಆಗಿದ್ಯಾ ಅಂತ ನೋಡ್ತಾ ಹೋದ್ರೆ ಏನೂ ಕಾಣಿಸಲ್ಲ. ಬಟ್ ವಿಧಾನಸಭೆ ಸಭಾಧ್ಯಕ್ಷರ ಮೇಲೆ ಭ್ರಷ್ಟಾಚಾರದ ಆರೋಪಗಳು ಬರೋದು ತೀರಾ ಕಡಿಮೆ. ಹಾಗೊಂದು ವೇಳೆ ಆರೋಪ ಬಂದ ತಕ್ಷಣವೇ ಸತ್ಯ ಅಂತ ಹೇಳೋದಕ್ಕೂ ಸಾಧ್ಯವಿಲ್ಲ. ಅಷ್ಟಕ್ಕೂ ಸ್ಪೀಕರ್ ಹುದ್ದೆಯ ಬಗ್ಗೆ ನಾವ್ಯಾಕೆ ಮಾತನಾಡ್ತಿದ್ದೇವೆ ಅಂದ್ರೆ ಕಾರಣ ಹಾಲಿ ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ್. ಹಾಲಿ ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ್ ವಿರುದ್ಧ ಮಾಜಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಭ್ರಷ್ಟಾಚಾರದ ಬಾಂಬ್ ಹಾಕಿರೋದು. ಸ್ಪೀಕರ್ ಖಾದರ್ ವಿರುದ್ಧ ಭ್ರಷ್ಟ ಬಾಂಬ್ ಹಾಕಿದ ಕಾಗೇರಿ. ಎಲ್ಲೆಲ್ಲಿ ಏನೇನ್ ಭ್ರಷ್ಟಾಚಾರ ಆಗಿದೆ, ಖಾದರ್ ತಿರುಗೇಟೇನು? ಬಿಜೆಪಿ ಸರ್ಕಾರ ಇದ್ದಾಗ ಸ್ಪೀಕರ್ ಆಗಿದ್ದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಾಗ್ಲಿ, ಇಂದಿನ ಹಾಲಿ ಸ್ಪೀಕರ್ ಯುಟಿ ಖಾದರ್ ಆಗಿರ್ಲಿ, ಇಬ್ಬರು ಸೌಮ್ಯ ಸ್ವಭಾವದ ವ್ಯಕ್ತಿಗಳು. ಇಲ್ಲಿಯವರೆಗೂ ಯಾವುದೇ ಕಳಂಕವನ್ನ ಹೊಂದಿದವರಲ್ಲ. ಇನ್ನು ಮಾಜಿ ಸ್ಪೀಕರ್ ಕಾಗೇರಿ ಹೇಗೆ ಸದನವನ್ನ ನಡೆಸ್ಕೊಂಡು ಹೋಗ್ತಾ ಇದ್ರೋ ಸೇಮ್ ಅದೇ ರೀತಿಯಲ್ಲಿ ಖಾದರ್ ಸಹ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ವು. ಈ ನಡುವೆ ಹಾಲಿ ಸ್ಪೀಕರ್ ವಿರುದ್ಧ ಮಾಜಿ ಸ್ಪೀಕರ್ ಭ್ರಷ್ಟಾಚಾರದ ಬಾಂಬ್ ಹಾಕಿದ್ದು ಸಂಚಲನ ಮೂಡಿಸಿದೆ. ಪರಿಣಾಮ ಹಾಲಿ ಸ್ಪೀಕರ್ ವರ್ಸಸ್ ಮಾಜಿ ಸ್ಪೀಕರ್ ದಂಗಲ್ ಶುರುವಾಗಿದೆ. ಆರೋಪ 1, ಸ್ಪೀಕರ್ ಹುದ್ದೆಗೆ ಅಗೌರವ, ಪಕ್ಷಪಾತ. ಸ್ಪೀಕರ್ ಅಂದ್ರೆ ಸದನಕ್ಕೆ ನ್ಯಾಯಾಧೀಶರಿದ್ದಂತೆ. ಯಾರಾದ್ರೂ ಸದಸ್ಯರು ತಪ್ಪು ಮಾಡಿದ್ರೆ ಅವರನ್ನ ಅಮಾನತು ಮಾಡುವ ಅಧಿಕಾರವೂ ಇರುತ್ತೆ. ಯಾವುದಾದ್ರೂ ಕೇಸ್ನಲ್ಲಿ ಸದನದಲ್ಲಿರೋ ಸದಸ್ಯರನ್ನ ವಶಕ್ಕೆ ಪಡಿಬೇಕು ಅಂದ್ರೆ ಪೊಲೀಸರು ಸಭಾಧ್ಯಕ್ಷರ ಪರ್ಮಿಷನ್ ತೆಗೆದುಕೊಳ್ಬೇಕಾಗತ್ತೆ. ಹಾಗೆ ಸದನದಲ್ಲಿ ನಡೆಯೋ ಪ್ರತಿಯೊಂದು ಬೆಳವಣಿಗೆಯೂ ಅವರ ವ್ಯಾಪ್ತಿಯಲ್ಲಿ ಬರುತ್ತೆ. ಹೀಗಾಗಿ ಸ್ಪೀಕರ್ ಆದವರು ಪಕ್ಷಪಾತವಾಗಿರಬೇಕು. ಅವರು ಯಾವುದೇ ಪಕ್ಷಕ್ಕೆ ಸಂಬಂಧಪಟ್ಟ ವ್ಯಕ್ತಿಯಾಗಿರೋದಿಲ್ಲ ಅನ್ನೋ ಮಾತಿದೆ. ಆದರೆ ಇದೇ ವಿಚಾರದಲ್ಲಿ ಸ್ಪೀಕರ್ ಹುದ್ದೆಯ ಘನತೆ, ಗೌರವವನ್ನ ಖಾದರ್ ಹಾಳು ಮಾಡ್ತಿದ್ದಾರೆ ಅಂತ ಕಾಗೇರಿ ಆರೋಪಿಸಿದ್ದಾರೆ. ನಾನು ಈ ಅವಧಿಯಲ್ಲಿ ವಿಧಾನಸಭೆಯ ಕಾರ್ಯಕಲಾಪಗಳನ್ನು ನಾನು ನೋಡ್ತಾ ಇದ್ದೇನೆ. ಅದರ ಜೊತೆಗೆ ಆಡಳಿತದ ಸುಧಾರಣೆ ಹೆಸರಿನಲ್ಲಿ ಅಲ್ಲಿ ನಡೀತಾ ಇರುವಂಥ ಎಲ್ಲ ಚಟುವಟಿಕೆಯನ್ನು ಸಹಜವಾಗಿ ನಾನು ಗಮನಿಸ್ತಾ ಇದ್ದೇನೆ. ಮತ್ತು ಅನೇಕರು ಮಾಹಿತಿಗಳನ್ನು ಅನೇಕರು ನನ್ನ ಹಿಂದಿನ ಆ ಜವಾಬ್ದಾರಿಯ ಕಾರಣದಿಂದ ನನಗೂ ಹೇಳ್ತಾ ಇರ್ತಾರೆ, ವಿವರಗಳನ್ನು ಹಂಚಿಕೊಳ್ತಾ ಇರ್ತಾರೆ. ಯಾಕೋ ಏನೋ ಗೊತ್ತಿಲ್ಲ, ಯುಟಿ ಖಾದರ್ ಅನುಭವಸ್ಥರು, ಹಿಂದೆ ಸಚಿವರಾಗಿ ಕೆಲಸ ಮಾಡಿದಂಥವ್ರು, ಪ್ರತಿಪಕ್ಷದ ಉಪನಾಯಕರಾಗಿ ಕೆಲಸ ಮಾಡಿದಂಥವ್ರು, ಸಾಕಷ್ಟು ರಾಜಕೀಯ ಅನುಭವ, ಆಡಳಿತದ ಅನುಭವ, ಸಾರ್ವಜನಿಕ ಜೀವನದ ಅನುಭವವನ್ನು ಹೊಂದಿರುವಂಥವ್ರು. ಅವರು ಸ್ಪೀಕರ್ ಹುದ್ದೆಯ ಘನತೆ, ಗೌರವಕ್ಕೆ ತಕ್ಕಂತೆ ನಡ್ಕೊಳ್ತಾ ಇಲ್ಲ, ಪಕ್ಷಪಾತಿಯಾಗಿದ್ದಾರೆ. ಆಡಳಿತದ ಸುಧಾರಣೆ ಹೆಸರಿನಲ್ಲಿ ಅನೇಕ ಭ್ರಷ್ಟಾಚಾರಗಳು ನಡೀತಾ ಇದೆ. ಈ ರೀತಿ ಆರೋಪಗಳು ಅದು ಯುಟಿ ಖಾದರ್ ಅವರಿಗೆ ಅನ್ನೋದಕ್ಕಿಂತಲೂ ಆ ಪೀಠಕ್ಕೆ ಬರ್ತಾ ಇದೆ. ನೀವು ಹೇಳಿದ ವಿಚಾರ ನಾನು ಕೂಡ ಗಮನಿಸಿದ್ದೇನೆ. ಎಲ್ಲ ರೋಗಕ್ಕೆ ಮದ್ದು ಇದೆ, ಅಸೂಯೆಗೊಂದು ಮದ್ದು ಇಲ್ಲ.
ಆರೋಪ 2, ಮರದ ಚೌಕಟ್ಟಿನಿಂದ ಆರೋಪ ಶುರು. ಸಭಾಧ್ಯಕ್ಷರಿಗೆ ಆಡಳಿತ ಸುಧಾರಣೆಯ ಹಕ್ಕಿರುತ್ತೆ. ಅಂದ್ರೆ ಅಧಿವೇಶನ ನಡೆಯೋ ವಿಧಾನಸೌಧದಲ್ಲಿ ಏನೇನ್ ಅಭಿವೃದ್ಧಿ ಆಗ್ಬೇಕು ಅನ್ನೋದನ್ನ ನಿರ್ಧರಿಸೋ ಹಕ್ಕಿರುತ್ತೆ. ಅದು ಚೇರ್ಗಳ ಬದಲಾವಣೆ ಆಗಿರಬಹುದು, ಡೋರ್ಗಳ ಬದಲಾವಣೆ ಆಗಿರಬಹುದು. ಹೀಗೆ ಯಾವುದನ್ನ ಬದಲಾಯಿಸಬೇಕು, ಹೊಸದಾಗಿ ಏನನ್ನ ಅಳವಡಿಸಬೇಕು ಅನ್ನೋದನ್ನ ಸ್ಪೀಕರ್ ನಿರ್ಧಾರ ಮಾಡಬಹುದು. ಹಾಗೆ ಖಾದರ್ ಅವರು ಸ್ಪೀಕರ್ ಹುದ್ದೆಗೆ ಏರಿದ ಮೇಲೆ ಬಹಳಷ್ಟು ಬದಲಾವಣೆ ತಂದಿದ್ದಾರೆ. ಆದರೆ ಆಡಳಿತ ಸುಧಾರಣೆ ಹೆಸರಲ್ಲಿಯೇ ಮಹಾ ಭ್ರಷ್ಟಾಚಾರವಾಗಿದೆ ಅಂತ ಕಾಗೇರಿ ಆರೋಪಿಸಿದ್ದಾರೆ. ಅದಕ್ಕೆ ಖಾದರ್ ತಿರುಗೇಟು ನೀಡಿಯೂ ಆಗಿದೆ. ಈಗ ಬಹಳ ಮುಖ್ಯವಾಗಿ ಈ ವಿಧಾನ ಸಭೆಯಲ್ಲಿ ಆಗಿರೋದು ಇದೆಯಲ್ಲ, ಅಲ್ಲಿ ಒಂದು ಬಾಗಿಲಿಗೆ ಮರದ ಕೆತ್ತನೆಯ ಒಂದು ಚೌಕಟ್ಟನ್ನ, ಅದಕ್ಕೆ ಪ್ರಧಾನ ಬಾಗಿಲು ಅಂತ ಹೇಳ್ಬೋದು ನಾವು, ನಮ್ಮ ಹಳ್ಳಿಯಲ್ಲೆಲ್ಲ ಹಾಗೆ ಪ್ರಧಾನ ಬಾಗಿಲು ಅಂತ ನಾವು ಹೇಳ್ತೇವೆ. ಅಂದ್ರೆ ಆ ಬಾಗಿಲಿಗೆ ಒಂದು ಚೌಕಟ್ಟನ್ನ ಮಾಡಿಸಿದ್ರು, ಅಲ್ಲೇ ಆರೋಪ ಶುರುವಾಯ್ತು. ಅದಕ್ಕೆ ಕೋಟ್ಯಾಂತರ ರೂಪಾಯಿ ಬಂದಿದೆ, ತಮ್ಮ ಯಾರಿಗೋ ಬೇಕಾದಂತವರಿಗೆ ಅದನ್ನ ಕೊಟ್ಟಿದ್ದಾರೆ, ಈ ಆರೋಪ ಅಲ್ಲಿಂದ ಶುರುವಾಯ್ತು. ಪ್ರವೇಶ ದ್ವಾರಕ್ಕೆ ಆ ರೋಸ್ವುಡ್ ಬಾಗಿಲು ಮಾಡಿರುವಂತ ವಿಷಯದಿಂದ. ಅದಾದ ನಂತರ ಈ ಸಭಾಂಗಣದ ಅಲ್ಲಿ ಹೊಸ ಟಿವಿಗಳನ್ನ ಅಳವಡಿಕೆ ಮಾಡಿದ್ರು ಮತ್ತು ಅಲ್ಲಿ ಅದಕ್ಕೆ AI ಮಾನಿಟರ್ಡ್ ಸಿಸ್ಟಮ್ ಅನ್ನೆಲ್ಲ ಹಾಕಬೇಕು ಅಂತ ಅದಕ್ಕೆ ಸಾಕಷ್ಟು ಖರ್ಚು ವೆಚ್ಚಗಳಾಯ್ತು. ನಾವು ಹೊಸತಾಗಿ ನೀವು ಒಂದು ಮನೆ ಕಟ್ಟುವಾಗ, ಚಂದ ಒಂದು ಬಿಲ್ಡಿಂಗ್ ಕಟ್ಟುವಾಗ, ಆ ಕಟ್ಟಡಕ್ಕೆ ದೃಷ್ಟಿ ಬೀಳಬಾರ್ದಂತ ಹೇಳಿ ಒಂದು ದೃಷ್ಟಿ ಬೊಂಬೆಯನ್ನು ಆ ಕಟ್ಟಡ ಮುಂದೆ ಕಟ್ತಾರೆ. ಇದೀಗ ಕರ್ನಾಟಕ ಲೆಜಿಸ್ಲೇಚರ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸರ್ವರ ಮೆಚ್ಚುಗೆ ಮಾತ್ರ ಅಲ್ಲ, ನಮ್ಮ ದೇಶದಲ್ಲಿ ಸರ್ವರ ಮೆಚ್ಚುಗೆ ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ಕರ್ನಾಟಕ ಲೆಜಿಸ್ಲೇಚರ್ ಅಂತ ಹೇಳಿದಾಗ ಒಂದು ಅವರಿಗೆ ಪರಿಚಯ ಮತ್ತು ಇವತ್ತೊಂದು ಗೌರವ ಸಿಕ್ಕುವಂತ ವ್ಯವಸ್ಥೆ ಆಗಿದೆ. ಆ ಸಂದರ್ಭದಲ್ಲಿ ಇದಕ್ಕೆಲ್ಲ ಕೂಡ ದೃಷ್ಟಿ ಬೀಳಬಾರ್ದಂತ ಹೇಳಿ ನಮ್ಮೆಲ್ಲ ಮಾಜಿ ಸ್ಪೀಕರ್ ಅವರು ಎಲ್ಲ ಆರೋಪಗಳು ನಮ್ಮ ಲೆಜಿಸ್ಲೇಚರ್ಗೆ ಒಂದು ದೃಷ್ಟಿ ಬೊಂಬೆ ಒಂದು ಆರೋಪ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆರೋಪ 3, ಸ್ಮಾರ್ಟ್ ಡೋರ್, ಸೇಫ್ ಲಾಕರ್ನಲ್ಲೂ ಭ್ರಷ್ಟಾಚಾರ. ನಾವು ಆರಂಭದಲ್ಲೇ ಹೇಳಿದಂತೆ ವಿಧಾನಸೌಧದಲ್ಲಿರೋ ಶಾಸಕರ ಕಚೇರಿಗಳ ಡೋರ್ಗಳು ಸ್ಮಾರ್ಟ್ ಆಗಿರ್ಬೇಕಾ ಇಲ್ವೇ ಸಾದಾ ಇರಬೇಕಾ ಅನ್ನೋದನ್ನ ಡಿಸೈಡ್ ಮಾಡೋ ಹಕ್ಕು ಸ್ಪೀಕರ್ಗೆ ಇದೆ. ಖಾದರ್ ಅಧಿಕಾರಕ್ಕೆ ಬಂದ ಮೇಲೆ ಸ್ಮಾರ್ಟ್ ಡೋರ್ಗಳನ್ನ ಅಳವಡಿಸಲಾಗಿತ್ತು, ಹಾಗೆ ಸೇಫ್ ಲಾಕರ್ಗಳನ್ನ ಮಾಡಲಾಗಿತ್ತು. ಇದೀಗ ಅದರಲ್ಲಿಯೂ ಭ್ರಷ್ಟಾಚಾರವಾಗಿದೆ ಅಂತ ಕಾಗೇರಿ ಗಂಭೀರ ಆರೋಪ ಮಾಡಿದ್ದಾರೆ. ಅದಕ್ಕೆ ಕೌಂಟರ್ ಕೊಟ್ಟಿರೋ ಖಾದರ್ ಅಧಿಕೃತವಾಗಿ ಪತ್ರದಲ್ಲಿ ಕೊಟ್ರೆ ಮುಂದಿನ ನಿರ್ಧಾರ ಕೈಗೊಳ್ತೇನೆ ಅಂತ ಹೇಳಿದ್ದಾರೆ. ಶಾಸಕರ ಒಂದು ಭವನದಲ್ಲಿ ಶಾಸಕರ ರೂಮ್ಗಳಿಗೆ ಬಹುಶಃ ಯಾವ ಶಾಸಕರದ್ದು ಅಪೇಕ್ಷೆ ಇತ್ತೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಅವ್ರ ರೂಮ್ ಅನ್ನ ಭದ್ರಪಡಿಸ್ಬೇಕು, ಅವ್ರಿಗೆ ಇನ್ನಷ್ಟು ಹೆಚ್ಚು ವ್ಯವಸ್ಥೆ ಕಲ್ಪಿಸ್ಕೊಡ್ಬೇಕು ಅಂತ ಅವರು ಈ ಸ್ಮಾರ್ಟ್ ಡೋರ್ ಲಾಕರ್ಸ್ ಅನ್ನ ಹಾಕಿದ್ರು. ಆ ಸ್ಮಾರ್ಟ್ ಡೋರ್ ಲಾಕರ್ ಇಂದ ಒಂದು ದೊಡ್ಡ ವಿಷಯ ಇದೆ. ಯಾಕೆಂದ್ರೆ ಬಹಳ ದೊಡ್ಡ ದೊಡ್ಡ ಕಂಪನಿ ಅಂತವರು, ಗೋಡ್ರೇಜ್ ಅಂತ ಬಹಳ ದೊಡ್ಡ ದೊಡ್ಡ ಕಂಪನಿ ಅಂತವರು 14,000 16,000 ಇದೆ ಅಂತ ಅವರು ಇವತ್ತಿನ ಆನ್ಲೈನ್ ನಲ್ಲಿ ಚೆಕ್ ಮಾಡಿದ್ರೆ ನಮ್ಗೆ ಎಲ್ಲರಿಗೂ ಗೊತ್ತಾಗತ್ತೆ. ಆದ್ರೆ ಅದಕ್ಕೆ ಇವರು 49,000 ಮೇಲೆ ಹಾಕಿದ್ರು. ಹಾಗಾದ್ರೆ ಅಂದ್ರೆ ಏನು ಇದರದ್ದು ಅಂದ್ರೆ ಅರ್ಥ ಆಗ್ಬೇಕಲ್ಲ, ಲಾಜಿಕ್ ಅರ್ಥ ಆಗ್ಬೇಕಲ್ಲ. ಈ 16,000 ಇವರು ಆನ್ಲೈನ್ ನಲ್ಲಿ ತೋರಿಸುವಂತ ಗೋಡ್ರೇಜ್ ಅಂತ ಕಂಪನಿದಕ್ಕೆ 49,000 ಅಂದ್ರೆ ಇನ್ನು ಇದು ಯಾವ ರೀತಿದು ಅನ್ನೋದು ಅದು ಅರ್ಥ ಆಗ್ಬೇಕಲ್ಲ. ಇದ್ರ ಜೊತೆಗೆ ಸ್ಮಾರ್ಟ್ ಸೇಫ್ ಲಾಕರ್ ಅನ್ನ ಹಾಕಿದ್ರು. ಇದು ಮಾರ್ಕೆಟ್ ನಲ್ಲಿ 8,000-9,000ಕ್ಕೆ ಸಿಗುತ್ತೆ ಅಂತ ಆನ್ಲೈನ್ ನಲ್ಲಿ ಇದೆ. ಸ್ಮಾರ್ಟ್ ಲಾಕರ್, ಸೇಫ್ ಲಾಕರ್ಸ್ ಅಭಿವೃದ್ಧಿ ಅದು ನಿರಂತರ ಹಂತ ಆಗಲೇಬೇಕು. ಅದು ನಾನು ಮಾಡ್ತಾ ಇರ್ತೇನೆ. ಯಾರಿಗಾದರೂ
ಅದರ ಬಗ್ಗೆ ಏನಾದರೂ ವಿಚಾರಗಳು ಸಂಶಯಗಳಿದ್ದರೆ ನಾನೇ ಬೆಳಿಗ್ಗೆ ನಾನು ನನ್ನ ಆಫೀಸ್ ಕಚೇರಿಯಲ್ಲಿದ್ದೇನೆ. ಅವರೆಲ್ಲರೂ ದಯವಿಟ್ಟು ಅವರು ನನ್ನ ಕಚೇರಿಗೆ ಬಂದು ರೈಟಿಂಗಲ್ಲಿ ಏನಿದೆ ಅವರಿಗೆ ಹೇಳಿಕೊಟ್ಟು ಅವರ ಸಂಶಯಗಳು ಏನಿದೆಯಾ ನಾವೆಲ್ಲ ಅದನ್ನು ಸಕಾರಾತ್ಮಕವಾದ ಚರ್ಚೆ ಮಾಡಲಿಕ್ಕೆ ನಾನು ಕೂಡ ಅವ್ರ ಜೊತೆ ಇದ್ದೇನೆ. ನನ್ನ ಆಲೋಚನೆ ಕೂಡ ಗೌರವ ಬರಬೇಕು, ಅವರ ಆಲೋಚನೆ ಕೂಡ ಅದೇ ಇರಬಹುದು. ಅವರೆಲ್ಲ ಜವಾಬ್ದಾರಿ ಸ್ಥಾನದಲ್ಲಿದ್ದವರು, ಅನುಭವದಲ್ಲಿ ಇರುವವರೇ. ಆದ ಕಾರಣ ನಾನು ಏನೆಲ್ಲ ಅವರು ನಮಗೆ ರೈಟಿಂಗಲ್ಲಿ ಕೊಡ್ತಾರೆ ಅದೆಲ್ಲ ನಾನು ವಿಚಾರ ಮಾಡಿ ನಮ್ಮ ಈಗಿರುವಂಥ ಆ ಗೌರವ ಏನಿದೆ ಲಿಸ್ಲೇಚರ್ಗೆ ಇನ್ನಷ್ಟು ನಾನು ಜಾಸ್ತಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಆರೋಪ 4, ಪುಸ್ತಕ ಮೇಳದಲ್ಲೂ ಕೋಟಿ ಕೋಟಿ ಲೂಟಿ. ಕನ್ನಡವನ್ನ ಉಳಿಸಬೇಕು, ಬೆಳೆಸಬೇಕು ಅಂತಾದ್ರೆ ಅದರಲ್ಲಿ ಪುಸ್ತಕ ಮಾರಾಟ, ಸಾಹಿತಿಗಳನ್ನ ಪ್ರೋತ್ಸಾಹಿಸೋ ಕೆಲಸವನ್ನ ಮಾಡಬೇಕು. ಈ ನಿಟ್ಟಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ವರ್ಷ ವಿಧಾನಸೌಧದಲ್ಲಿ ಪುಸ್ತಕ ಮೇಳವನ್ನ ಆಯೋಜಿಸಲಾಗಿತ್ತು. ಫೆಬ್ರವರಿ 27ರಿಂದ ಮಾರ್ಚ್ 3ರವರೆಗೆ ಕರ್ನಾಟಕ ವಿಧಾನಸಭೆ ಸಚಿವಾಲಯದಿಂದ ನಡೆದಿತ್ತು. ಸುಮಾರು 150ಕ್ಕೂ ಹೆಚ್ಚು ಪುಸ್ತಕ ಮಳಿಗೆಗಳನ್ನ ಹಾಕಲಾಗಿತ್ತು. ಸಾಹಿತ್ಯ ಆಸಕ್ತಿ ಉಳ್ಳವರು, ಪುಸ್ತಕ ಪ್ರೇಮಿಗಳು, ರಾಜಕಾರಣಿಗಳು ಭಾರಿ ದೊಡ್ಡ ಸಂಖ್ಯೆಯಲ್ಲಿ ಪಾಲ್ಗೊಂಡು ಪ್ರೋತ್ಸಾಹಿಸಿದ್ರು. ಆದರೆ ಆ ಪುಸ್ತಕ ಮೇಳಕ್ಕೆ 4.5 ಕೋಟಿ ರೂಪಾಯಿ ವೆಚ್ಚವಾಗಿದ್ದು ಅದರಲ್ಲಿಯೂ ಭ್ರಷ್ಟಾಚಾರವಾಗಿದೆ ಅಂತ ಕಾಗೇರಿ ಆರೋಪಿಸಿದ್ದಾರೆ. 123 ಸ್ಮಾರ್ಟ್ ಎನರ್ಜಿ ಸೊಲ್ಯೂಷನ್ಸ್ ಇದೆ, 224 ಸೇಫ್ ಲಾಕರ್ಸ್ ಇದೆ, 224 ಡೋರ್ ಲಾಕರ್ಸ್ ಇದೆ. ಇದೆಲ್ಲ ಸೇರಿದ್ರೆ ನಿಮ್ಗೆ ಅದೆಲ್ಲ ಟೋಟಲ್ ಮಾಡ್ಕೋಬಹುದು. ಅದೆಲ್ಲ ಇದೆ. ನೀವು ಅಂದ್ರೆ ಹೀಗೆ ಪ್ರತಿಯೊಂದು ವಿಷಯದಲ್ಲಿ ವಿವಾದ, ಗೊಂದಲ, ಮಾರುಕಟ್ಟೆ ದರ ಒಂದು, ಇವರು ದರ ಒಂದು. ಹಾಗಾದ್ರೆ ನಾನು ಇನ್ನೂ ಕೆಲವು ಹೇಳ್ಬಿಡ್ತೀನಿ, ಆಮೇಲೆ ಮಾತಾಡ್ತೀನಿ. ಪುಸ್ತಕ ಮೇಳ ಮಾಡಿದರು, ಅನೇಕರು ಪಾಪ ಒಳ್ಳೊಳ್ಳೆ ಪುಸ್ತಕ ಕೊಂಡ್ಕೊಂಡವರು ಒಳ್ಳೆ ಪುಸ್ತಕ ಅಂತ ನನಗೆ ಹೇಳಿದ್ದಾರೆ. ಆದ್ರೆ ಇವರು 4-5 ದಿನದ ಪುಸ್ತಕ ಮೇಳಕ್ಕೆ 4.5 ಕೋಟಿ ಖರ್ಚು ಮಾಡಿದ್ರು. ಪುಸ್ತಕ ಕೊಂಡ್ಕೊಂಡು ಹಂಚಿದ್ರು ಅಷ್ಟಾಗ್ತಿತ್ತೋ ಇಲ್ಲ. ಈಗಾಗಲೇ ಇದು ಪತ್ರಿಕೆಗಳಲ್ಲಿ ಬಂದಿದೆ. ಈಗ ಇವ್ರು ಸ್ಟಾಲ್ ಹಾಕೊಡೋದು ಬಿಟ್ಟು ಮತ್ತೇನಿಲ್ಲ. ಪುಸ್ತಕದ ಅವ್ರು ಪ್ರಿಂಟ್ ಮಾಡೋರು ಬೇರೆ, ಅದು ಮುದ್ರಕರು ಬೇರೆ, ಪ್ರಕಾಶಕರು ಬೇರೆ, ಪಾಪ ಅವ್ರು ತಂದು ಮಾರೋರು ಬೇರೆ, ಕೊಂಡ್ಕೊಳ್ಳೋರು ಬೇರೆ. ಇವರದ್ದು 4.5 ಕೋಟಿ, ಆ ಪಾಪ 4.5 ಕೋಟಿ ಇನ್ಸೆಂಟಿವ್ ಅಂತ ಈ ಪಾಪ ಪ್ರಕಾಶಕರಿಗೋ ಅಥವಾ ಲೇಖಕರಿಗೋ ಕೊಟ್ಟಿದ್ರೆ ಎಷ್ಟು ದೊಡ್ಡ ಸಹಾಯ ಆಗ್ತಿತ್ತು ಸಾಹಿತ್ಯ ಕ್ಷೇತ್ರಕ್ಕೆ. ರೈಟಿಂಗ್ ಎಲ್ಲೇ ಕೂತ್ಕೊಂಡು ಮಾತಾಡೋದಕ್ಕೆ ನಾನೆಲ್ಲ ಅವರು ರಾಜಕೀಯ ವ್ಯಕ್ತಿಗಳು, ಶಾಸಕರಿದ್ದಾರೆ, ಸಂಸದರಿದ್ದಾರೆ, ಇನ್ನೊಬ್ಬರಿದ್ದಾರೆ. ಅವರು ಎಲ್ಲೇ ಕೂತ್ಕೊಂಡು ಮಾತಾಡ್ತಾರೆ ಅಂತ ಹೇಳಿಕೊಂಡು ನಾನೊಂದು ಸಂವಿಧಾನ ಸ್ಥಾನದಲ್ಲಿದ್ದುಕೊಂಡು ನಾನು ಅವರಾಗಿ ನನಗೆ ಮಾತಾಡ್ಲಿಕ್ಕೆ ಆಗ್ತದ? ಅವರೊಂದು ನಾನು ಹೇಳಿದನಲ್ಲ, ನಾಳೆ ಬೆಳಿಗ್ಗೆ ನಾನು ಅವರಿಗೆ ಇವತ್ತು ಬಂದರೂ ಕೂಡ ನನ್ನ ಕ್ಷೇತ್ರದ ಕಾರ್ಯಕರ್ತರನ್ನು ಭೇಟಿ ಮಾಡಿ ಫಸ್ಟಿಗೆ ನಾಳೆ ಬೆಳಿಗ್ಗೆ ನಾನು ಮತ್ತೆ ಇವರಿಗೆ ಬೇಕಾಗಿ ನಾನು ನನ್ನ ಕಚೇರಿಗೆ ಬೆಳಿಗ್ಗೆ ನಾನು ಹೋಗ್ತೇನೆ. ಮತ್ತೆ ಬಾಯಲ್ಲಿ ಹೇಳಿದ್ರೆ ನಾನು ಏನ್ ಮಾಡಲಿ? ಆರೋಪ 5, ಖಾದರ್ ವಿದೇಶ ಟೂರ್ ಬಗ್ಗೆಯೂ ತನಿಖೆ ಆಗಬೇಕು. ಸಚಿವರಿಗೆ ಆಗ್ಲಿ, ಮುಖ್ಯಮಂತ್ರಿಗಳಿಗೆ ಆಗ್ಲಿ, ಇಲ್ಲವೇ ಸ್ಪೀಕರ್ಗಳಿಗೆ ಆಗ್ಲಿ ವಿದೇಶಿ ಟೂರ್ಗೆ ಪರ್ಮಿಷನ್ ಇರುತ್ತೆ. ಆದರೆ ಆ ಟೂರ್ ಎಲ್ಲಿಗೆ, ಯಾವಾಗ, ಯಾಕಾಗಿ ಅನ್ನೋದು ಮುಖ್ಯವಾಗಿರುತ್ತೆ. ಹಾಗೆ ಹೋಗೋ ಟೂರ್ಗಳಿಗೆ ಸರ್ಕಾರವೇ ಖರ್ಚು ವೆಚ್ಚ ನೋಡ್ಕೊಳ್ಳುತ್ತೆ. ಇನ್ನು ಕೆಲವರು ತಮ್ಮದೇ ಹಣದಲ್ಲಿ ಖಾಸಗಿ ಟೂರ್ ಹೋಗೋದಕ್ಕೂ ಪರ್ಮಿಷನ್ ಇರುತ್ತೆ. ಬಟ್ ಖಾದರ್ ಸ್ಪೀಕರ್ ಆದ್ಮೇಲೆ ತುಂಬಾ ವಿದೇಶ ಟೂರ್ ಮಾಡ್ತಿದ್ದಾರೆ ಅಂತ ಆ ಬಗ್ಗೆಯೂ ಕಾಗೇರಿ ಶಂಕೆ ವ್ಯಕ್ತಪಡಿಸಿದ್ದಾರೆ. ಅವರು ಇದುವರೆಗೆ ಎಷ್ಟು ದೇಶಕ್ಕೆ ಪ್ರವಾಸ ಮಾಡಿದ್ರು, ಆ ಪ್ರವಾಸದ ಖರ್ಚನ್ನ ಅವ್ರು ಎಷ್ಟು ಹಾಕೊಟ್ರು, ಸರ್ಕಾರ ಎಷ್ಟು ಕೊಡ್ತು. ನಾನು ಸ್ಪೀಕರ್ ಆಗಿ ವಿದೇಶಗಳಿಗೆ ಹೋಗಿದ್ದೇನೆ. ನಮಗಿರೋ ಅವಕಾಶಗಳನ್ನ ಮೀರಿ ಅವ್ರು ಎಷ್ಟು ಪ್ರವಾಸ ಮಾಡಿದ್ದಾರೆ, ಯಾರ್ಯಾರ ಜೊತೆ ಪ್ರವಾಸ ಮಾಡಿದ್ದಾರೆ, ಇದೆಲ್ಲವೂ ಬಹಿರಂಗಗೊಳ್ಬೇಕು. ವಿದೇಶಿ ಅಧ್ಯಯನದ ಒಂದು ಹೆಸರಿನಲ್ಲಿ ಅವ್ರೇನ್ ಪ್ರವಾಸ ಮಾಡ್ತಿದ್ದಾರೋ ಅದ್ರ ಬಗ್ಗೆ ಬಹಿರಂಗ ಆಗ್ಬೇಕು. ಆ ಸ್ಥಾನದ ಘನತೆ ಗೌರವ ಕಾಪಾಡೋದಕ್ಕೆ ಇದನ್ನೆಲ್ಲ ಹೇಳ್ತಿರೋದು. ಯಾಕೆಂದ್ರೆ ಅದು ಅಂತ ಪವಿತ್ರವಾದಂತ ಸ್ಥಾನ, ಅಂತ ಗೌರವದ ಅಭಿಮಾನದ ಸ್ಥಾನ. ಅದಕ್ಕೆ ಈ ರೀತಿ ಕಳಂಕಗಳು ಬರೋದಿದೆಯಲ್ಲ, ಇದು ಪ್ರಜಾಪ್ರಭುತ್ವಕ್ಕೆ ಅಂಟುವಂತ ಒಂದು ಕಳಂಕ. ಇದು ಹಾಗೆ ಆಗಬಾರದು ಅನ್ನೋ ಹಿನ್ನೆಲೆಯಲ್ಲಿ ಇದೆಲ್ಲವೂ ಹೇಳ್ತಾ ಇದ್ದೇನೆ. ಅದು ನಾನು ಇವತ್ತು ಸಂವಿಧಾನಬದ್ಧವಾದ ಒಂದು ಸ್ಪೀಕರ್ ಪೋಸ್ಟಲ್ಲಿ ಇದ್ದೇನೆ. ನಾನೀಗ ಪ್ರತಿಪಕ್ಷದ ಮಿತ್ರ.
ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಮಾತ್ರ ನನಗೆ ಇಲ್ಲಿ ನನ್ನ ಮಾತ್ರ ಇದೇ ಕೆಲಸ ಆಗ್ತದೆ. ಯಾವುದು ಏನು ಅದು ಇಲ್ಲಿ ನೀವು ಅಲ್ಲೇ ಮಾರ ಪ್ರಶ್ನೆನೇ ಬರಲಿ, ನೀವು ಯಾಕೆ ಉತ್ತರ ಕೇಳ್ತೀರಿ? ಈಗ ಸದನವನ್ನ ಮಸಾಜ್ ಪಾರ್ಲರ್ ಮಾಡಲಿಕ್ಕೆ ಹೊರಟಿದ್ದಾರೆ ಯುಟಿ ಖಾದರ್ ಅಂತ ಆರೋಪ ಮಾಡ್ತಾರೆ. ಹೌದದ ಅವ್ರ ಹತ್ರ ಕೇಳಿ, ನನ್ನ ಹತ್ರ ಕೇಳಿದ್ರೆ ಆಗ್ತದ, ನಾನೇನು ಮಾಡಲಿ? ಇಷ್ಟೇ ಅಲ್ಲ, ಕಾಗೇರಿ ಇನ್ನಷ್ಟು ಆರೋಪವನ್ನ ಮಾಡಿದ್ದಾರೆ. ಹಾಗೆ ಸರ್ಕಾರವು ಕಾಗೇರಿ ಸ್ಪೀಕರ್ ಆಗಿದ್ದಾಗ ಏನೇನಾಗಿತ್ತೋ ಅದೆಲ್ಲವನ್ನ ತನಿಖೆ ಮಾಡೋದಕ್ಕೂ ರೆಡಿಯಾಗಿದೆ ಅಂತ ಹೇಳಲಾಗ್ತಾ ಇದೆ. ನಮ್ಮನ್ನ ನೋಡೋದಕ್ಕೆ ನೀವು ಬಂದಿದ್ದೀರಿ, ನಿಮ್ಮನ್ನ ನೋಡೋದಕ್ಕೆ ನಾವು ಬರಬಾರ್ದ? ಕಾಂತಾರ ಸಿನಿಮಾದ ಈ ಡೈಲಾಗ್ ಇದೀಗ ಹಾಲಿ ಸ್ಪೀಕರ್ ಮತ್ತು ಮಾಜಿ ಸ್ಪೀಕರ್ ನಡುವಿನ ಭ್ರಷ್ಟಾಚಾರದ ಆರೋಪದ ಯುದ್ಧಕ್ಕೂ ಅನ್ವಯವಾಗಿ ಕಾಣಿಸ್ತಿದೆ. ಯಾಕಂದ್ರೆ ಖಾದರ್ ವಿರುದ್ಧ ಆರೋಪ ಕೇಳಿ ಬಂದ ಬೆನ್ನಲ್ಲಿಯೇ ಕಾಗೇರಿ ಕಾಲದಲ್ಲಿ ಭ್ರಷ್ಟಾಚಾರವಾಗಿದೆ ಅಂತ ಸರ್ಕಾರ ತನಿಖೆಗೆ ಮುಂದಾಗಿದೆ. ಆ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಎಲ್ಲಿದೆ ನೋಡಿ. ಮಂತ್ರಿಗಳ ಮೇಲೆ, ಮುಖ್ಯಮಂತ್ರಿಗಳ ಮೇಲೆ ಪ್ರತಿಪಕ್ಷದವರು ಆರೋಪ ಮಾಡಿದ್ರೆ ತಕ್ಷಣವೇ ಸರ್ಕಾರದವರು ಸಿಡಿದೇಳ್ತಾರೆ. ನಿಮ್ಮ ಅವಧಿಯಲ್ಲಿ ಏನೇನ್ ಭ್ರಷ್ಟಾಚಾರ ಆಗಿದೆ ಅನ್ನೋದು ಗೊತ್ತಿದೆ ಅಂತ ಘರ್ಜಿಸ್ತಾರೆ. ಹಾಗೆ ಅವರ ಅವಧಿಯಲ್ಲಾಗಿರೋ ಕಾಮಗಾರಿಗಳ ಲಿಸ್ಟ್ ತಗೊಂಡು ಎಷ್ಟೆಷ್ಟು ಹಣ ಬಿಡುಗಡೆಯಾಗಿದೆ ಅನ್ನೋದನ್ನೂ ನೋಡಿಕೊಂಡು ತಕ್ಷಣವೇ ಅಖಾಡಕ್ಕಿಳಿದು ಬಿಡ್ತಾರೆ. ಹಾಗೆ ತನಿಖಾ ತಂಡವನ್ನ ರಚನೆ ಮಾಡಿ ಜವಾಬ್ದಾರಿ ನೀಡೋ ಸಾಧ್ಯತೆಯೂ ಇರುತ್ತೆ. ಇಲ್ಲ ಹಾಗೆ ಬಾಂಬ್ ಸಿಡಿಸೋ ಮೂಲಕ ವಿರೋಧ ಪಕ್ಷಗಳ ಬಾಯಿ ಮುಚ್ಚಿಸೋ ಕೆಲಸ ಆಗತ್ತೆ. ನಾವೇ ಮಾತನ್ನ ಯಾಕೆ ಹೇಳ್ತಾ ಇದ್ವಿ ಅಂದ್ರೆ, ಸ್ಪೀಕರ್ ವಿರುದ್ಧ ಕೇಳಿ ಬರ್ತಾ ಇರೋ ಆರೋಪದಲ್ಲೂ ಅಂಥದ್ದೇ ವಿಚಾರ ಮುನ್ನೆಲೆಗೆ ಬರ್ತಿದೆ. ರಾಜ್ಯಪಾಲರಿಗೆ ಪತ್ರ ಬರೀತೀನಿ ಅಂದ್ರು ಕಾಗೇರಿ. ನ್ಯಾಯಾಧೀಶರಿಂದ ತನಿಖೆಯಾಗ್ಲಿ ಅಂತ ಆಗ್ರಹ. ರಾಜಕೀಯದಲ್ಲಿ ಆಡಳಿತ ಪಕ್ಷದ ಮೇಲೆ ಪ್ರತಿಪಕ್ಷದವರು, ಪ್ರತಿಪಕ್ಷದ ಮೇಲೆ ಆಡಳಿತ ಪಕ್ಷದವರು ಆರೋಪ ಮಾಡೋದು ಕಾಮನ್. ಹಾಗೆ ಆರೋಪ ಮಾಡುವಂತಹ ಸಂದರ್ಭದಲ್ಲಿ ನ್ಯಾಯಾಧೀಶರಿಂದ ತನಿಖೆಯಾಗಬೇಕು ಅಂತಾನೂ ಆಗ್ರಹ ಮಾಡ್ತಾರೆ. ಇದೀಗ ಸ್ಪೀಕರ್ ವಿರುದ್ಧ ಕೇಳಿ ಬರ್ತಾ ಇರೋ ಆರೋಪದಲ್ಲೂ ಅಂಥದ್ದೇ ಚಿತ್ರಣ ಕಾಣಿಸ್ತಾ ಇದೆ. ಆಡಳಿತ ಸುಧಾರಣೆಯ ನೆಪದಲ್ಲಿ ಮಾರುಕಟ್ಟೆ ದರ ಇರೋದಕ್ಕಿಂತ ದುಪ್ಪಟ್ಟು ಹಾಕಿದ್ದಾರೆ ಅಂತ ಆರೋಪ ಮಾಡಿರೋ ಕಾಗೇರಿ ರಾಜ್ಯಪಾಲರಿಗೆ ಪತ್ರ ಬರೆದು ದೂರೋದಾಗಿ ಹೇಳಿದ್ದಾರೆ. ಹಾಗೆ ಹಾಲಿ ನ್ಯಾಯಾಧೀಶರಿಂದ ತನಿಖೆಯಾಗಬೇಕು ಅಂತಾನೂ ಆಗ್ರಹ ಮಾಡಿದ್ದಾರೆ. ಇದರ ಬಗ್ಗೆ ಹಾಲಿ ನ್ಯಾಯಾಧೀಶರಿಂದ, ಸಿಟ್ಟಿಂಗ್ ಜಡ್ಜ್ ಇಂದ ತನಿಖೆ ಆಗಲಿ, ಸ್ಪಷ್ಟತೆ ಬರಲಿ, ಹೊರಬರಲಿ, ಸ್ಪೀಕರ್ ಸ್ಥಾನ ಮುಕ್ತ ಆಗಲಿ, ಆರೋಪದಿಂದ ಮುಕ್ತ ಆಗಲಿ. ಮುಖ್ಯಮಂತ್ರಿಗಳ ಇನ್ವಾಲ್ವ್ಮೆಂಟ್ ವಿಷಯದಲ್ಲಿಯೂ ಅವರ ಪಾಲ್ಗೊಳ್ಳಿಕೆ ವಿಷಯದಲ್ಲೂ ಏನೇನು ಆರೋಪಗಳು ಕೇಳಿ ಬಂದಿದೆ ಅದರಿಂದಲೂ ಮುಖ್ಯಮಂತ್ರಿಗಳು ಒಂದು ಸ್ಪಷ್ಟವಾಗಿ ಹೊರಗೆ ಬರಲಿ. ಕಾಗೇರಿ ಏನೇನ್ ಆರೋಪ ಮಾಡಿದ್ರೋ ಅದೆಲ್ಲವನ್ನ ಸ್ಪೀಕರ್ ಖಾದರ್ ನಿರಾಕರಣೆ ಮಾಡಿದ್ದಾರೆ. ಹಾಗೆ ತಮ್ಮ ಕಚೇರಿಗೆ ಬಂದು ರೈಟಿಂಗ್ನಲ್ಲಿ ನೀಡಿದ್ರೆ ಅದರ ಸತ್ಯಾಸತ್ಯತೆಯನ್ನ ನೋಡಿಕೊಂಡು ತನಿಖೆ ಬಗ್ಗೆ ತೀರ್ಮಾನಿಸ್ತೀವಿ ಅಂತಾನು ಭರವಸೆ ಕೊಟ್ಟಿದ್ದಾರೆ. ಆದ್ರೆ ಕಾಗೇರಿ ಸ್ಪೀಕರ್ ಖಾದರ್ ಬಳಿಗೆ ಹೋಗಿ ದೂರು ಕೊಡ್ತಾರಾ, ಇಲ್ಲ ರಾಜ್ಯಪಾಲರಿಗೆ ಪತ್ರ ಬರೆದು ಸುಮ್ಮನಾಗ್ತಾರಾ? ಕಾದು ನೋಡೋಣ. ಈಗ ಕಾಗೇರಿ ಕಾಲದಲ್ಲೇ ಭ್ರಷ್ಟಾಚಾರ ನಡೆದಿದೆ ಎಂಬ ಆರೋಪ. ಕಾಗೇರಿ ಕಾಲದ ಅವ್ಯವಹಾರದ ಬಗ್ಗೆ ತನಿಖೆಗೆ ಸರ್ಕಾರದ ಚಿಂತನೆ. ಬೆಂಗಳೂರಿನ ಶಾಸಕರ ಭವನದ ರೂಮುಗಳಿಗೆ ಕೇವಲ 11,000 ರೂಪಾಯಿ ಸ್ಮಾರ್ಟ್ ಲಾಕ್ ಹಾಕಿದ್ದು ಅದರ 3 ಪಟ್ ಬಿಲ್ ಹಣ ಪಡೆದಿದ್ದಾರೆ. ಅಧಿವೇಶನದ ವೇಳೆ ಶಾಸಕರಿಗೆ ಅಗತ್ಯ ಇಲ್ಲದೇ ಇದ್ರೂ ಊಟ ತಿಂಡಿ ವ್ಯವಸ್ಥೆ, ರಿಕ್ಲೈನರ್ ಚೇರ್ ವ್ಯವಸ್ಥೆ ಮಾಡಿ ಹಣ ಪೋಲು ಮಾಡಿ ಭ್ರಷ್ಟಾಚಾರ ಎಸಗಿದ್ದಾರೆ ಅಂತ ಕಾಗೇರಿ ಆರೋಪಿಸಿದ್ರು. ಈ ಎಲ್ಲ ಆರೋಪಗಳಿಗೆ ವಿದೇಶದಿಂದ ಬಂದ ಸ್ಪೀಕರ್ ಯುಟಿ ಖಾದರ್ ಉತ್ತರವನ್ನ ನೀಡಿದ್ದಾರೆ. ಆರೋಪಗಳನ್ನ ನಿರಾಕರಿಸಿದ್ದಾರೆ. ಇದರ ಬೆನ್ನಲ್ಲೇ ಈ ಹಿಂದೆ ಸ್ಪೀಕರ್ ಆಗಿದ್ದಂತಹ ವಿಶ್ವೇಶ್ವರ ಹೆಗಡೆ ಕಾಗೇರಿ ವಿರುದ್ಧವೂ ಭ್ರಷ್ಟಾಚಾರದ ಆರೋಪ ಕೇಳಿಬಂದಿದೆ. ಕಾಗೇರಿ ವಿರುದ್ಧ ಆರೋಪ 1, ವೈಫೈ ಅಳವಡಿಕೆಯಲ್ಲಿ ಗೋಲ್ಮಾಲ್.
ವಿಧಾನಸೌಧದಲ್ಲಿ ವೈಫೈ ಅಳವಡಿಕೆಗೆ ಸಂಬಂಧಪಟ್ಟ ಹಾಗೆ ಖಾಸಗಿ ಕಂಪನಿಗೆ 5 ಕೋಟಿ ರೂಪಾಯಿಗೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಟೆಂಡರ್ ಕೊಟ್ಟಿದ್ರು. ವೈಫೈ ಅಳವಡಿಕೆ ಮಾಡುವ ಮೊದಲೇ ಕಂಪನಿಗೆ ಟೆಂಡರ್ ನೀಡಲಾಗಿದೆ. ಇಲ್ಲಿವರೆಗೂ ವೈಫೈ ಸರಿಯಾಗಿ ಬಾರದ ಕುರಿತು ಸಿಎಂಗೆ ಹಲವು ಶಾಸಕರು ದೂರು ಸಲ್ಲಿಸಿದ್ದಾರೆ. ಈ ಬಗ್ಗೆ ತನಿಖೆ ನಡೆಸೋ ಬಗ್ಗೆ ಸರ್ಕಾರ ಚಿಂತನೆ ಮಾಡ್ತಿದೆ ಅಂತ ಹೇಳಲಾಗ್ತಾ ಇದೆ. ಕಾಗೇರಿ ವಿರುದ್ಧ ಆರೋಪ 2. ಕ್ರಿಸ್ಟಾ ಕಾರ್ ಖರೀದಿಯಲ್ಲಿ ಭ್ರಷ್ಟಾಚಾರ ಆಗಿದೆಯಾ? ಶಾಸಕರ ಭವನದಲ್ಲಿ ಶಾಸಕರ ಓಡಾಟಕ್ಕಾಗಿ ಇನೋವಾ ಕ್ರಿಸ್ಟಾ ಕಾರ್ ಖರೀದಿಗೆ ಟಾಟಾ ಮೋಟಾರ್ಸ್ ಕಂಪನಿಗೆ ಗುತ್ತಿಗೆ ನೀಡಲಾಗಿತ್ತು. ಶಾಸಕರ ಕಂಫರ್ಟ್ಗಾಗಿ ಮೊದಲಿನಿಂದಾನೂ ಶಾಸಕರ ಭವನ, ವಿಧಾನಸೌಧ ಶಿಷ್ಟಾಚಾರ ವಿಭಾಗದಿಂದ ಇನೋವಾ ಕ್ರಿಸ್ಟಾ ಕಾರ್ಗಳನ್ನೇ ಖರೀದಿ ಮಾಡಲಾಗ್ತಾ ಇತ್ತು. ಆದರೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸ್ಪೀಕರ್ ಆಗಿದ್ದ ಕಾಲದಲ್ಲಿ ಧಾರವಾಡದ ಬಿಜೆಪಿ ಶಾಸಕರ ಒಡೆತನದ ಟಾಟಾ ಕಂಪನಿಯ ಶೋರೂಂಗೆ ನೆಕ್ಸಾನ್ ಕಾರ್ ಖರೀದಿಗೆ ಕೋಟ್ಯಂತರ ರೂಪಾಯಿಯ ಟೆಂಡರ್ ನೀಡಲಾಗಿದೆ. ಆದರೆ ಶಾಸಕರು ಯಾರು ನೆಕ್ಸಾನ್ ಕಾರ್ಗಳನ್ನ ಬಳಸ್ತಾ ಇಲ್ಲ. ಬಳಕೆಯಾಗದೇ ಇರೋದ್ರಿಂದ ಇಲ್ಲಿ ಹಗರಣ ನಡೆದಿರುವ ವಾಸನೆ ಬಂದಿದೆ. ಹೀಗಾಗಿ ಇನೋವಾ ಕ್ರಿಸ್ಟಾ ಕಾರ್ ಬಿಟ್ಟು ನೆಕ್ಸಾನ್ ಕಾರ್ ಖರೀದಿ ಮಾಡಿದ್ಯಾಕೆ? ಈ ಬಗ್ಗೆ ತನಿಖೆ ನಡೆಸೋಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಅಂತ ಹೇಳಲಾಗ್ತಾ ಇದೆ. ಕಾಗೇರಿ ವಿರುದ್ಧ ಆರೋಪ 3. ಪ್ರಸಾರದ ಟೆಂಡರ್ನಲ್ಲಿ ಭ್ರಷ್ಟಾಚಾರ. ವಾರ್ತಾ ಇಲಾಖೆಯಿಂದ ಉಚಿತವಾಗಿ ಸರ್ಕಾರಿ ಕಾರ್ಯಕ್ರಮ ಹಾಗೂ ವಿಧಾನಮಂಡಲದ ಅಧಿವೇಶನದ ಲೈವ್ ಮಾಡುವ ಅವಕಾಶವಿತ್ತು. ಆದರೂ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸ್ಪೀಕರ್ ಆಗಿದ್ದ ಕಾಲದಲ್ಲಿ ಸರ್ಕಾರಿ ಸ್ವಾಮ್ಯದ ಚಾನೆಲ್ 1ಕ್ಕೆ ವರ್ಷಕ್ಕೆ 3 ಕೋಟಿ ರೂಪಾಯಿ ಪ್ರಸಾರದ ಟೆಂಡರ್ ನೀಡಿದ್ದಾರೆ. ಈ ಬಗ್ಗೆಯೂ ತನಿಖೆಗೆ ಸರ್ಕಾರ ಚಿಂತನೆ ನಡೆಸಿದೆ ಎನ್ನುವಂಥ ಮಾಹಿತಿ ಲಭ್ಯವಾಗಿದೆ. ಒಟ್ಟಾರೆ ಇವ್ರ ಮೇಲವರು ಅವ್ರ ಮೇಲೆ ಇವರು ಆರೋಪ ಪ್ರತ್ಯಾರೋಪ ಮಾಡ್ತಿದ್ದಾರೆ. ಆದ್ರೆ ನಿಜಕ್ಕೂ ಭ್ರಷ್ಟಾಚಾರ ಆಗಿದ್ಯೋ ಇಲ್ವೋ ಅನ್ನೋದಕ್ಕೆ ತನಿಖೆಯಾದ್ರೆ ಮಾತ್ರ ಸತ್ಯ ಹೊರಬರೋದಕ್ಕೆ ಸಾಧ್ಯ. ಹಾಲಿ ಸ್ಪೀಕರ್ ಕಾಲದಲ್ಲಿ ಭ್ರಷ್ಟಾಚಾರ ಆಗಿದೆಯೋ ಇಲ್ಲವೇ ಮಾಜಿ ಸ್ಪೀಕರ್ ಕಾಲದಲ್ಲಿ ಭ್ರಷ್ಟಾಚಾರ ಆಗಿದೆಯೋ ಅನ್ನೋ ಸತ್ಯ ಗೊತ್ತಾಗಬೇಕು ಅಂದ್ರೆ ತನಿಖೆ ಆಗಬೇಕು. ಆ ಕೆಲಸ ಆಗುತ್ತಾ ಅನ್ನೋದನ್ನ ಕಾದು ನೋಡೋಣ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.